ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇದು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಕಸ ಎಲ್ಲ ಗುಡಿಸಿ ಪೂಜೆ ಮಾಡಿಕೊಂಡು ಅಡುಗೆ ಮನೆಗೆ ಬರೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಫ್ರೆಂಡ್ಸ್, ಇವತ್ತು ಲೈಟಾಗಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದರು. ಹಾಗಾಗಿ ನಾನು ನನ್ನ ಮಗಳು ಇಬ್ಬರೇ ಇದ್ವಿ. ಊರಿಗೆ ಹೋಗಿದ್ವಲ್ಲ, ಅದು ಇದು ಕೆಲಸ ಎಲ್ಲ ಇತ್ತು. ಊರಿಗೆ ಹೋಗ್ಬೇಕಾದ್ರೆ ತರಕಾರಿ ಎಲ್ಲ ಖಾಲಿ ಮಾಡೋಗ್ತೀವಿ. ಹಾಗಾಗಿ ಅದನ್ನು ತಂದು ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸುಸ್ತಾಗಿ ಹೋಗಿತ್ತು. ಹಾಗಾಗಿ ಲೈಟಾಗಿ ಮಾಡ್ಕೊಳ್ಳೋಣ ಇವತ್ತೇನಾದರೂ ಅಂತ ಅಂದ್ಕೊಂಡು ಕಡಲೆಬೇಳೆ ನೆನೆಸಿದ್ದೆ ಮೊದಲೇ 1-2 ಅವರ್ಸ್ ಮೊದಲು ಒಂದು ಬೌಲಷ್ಟು. ನಂತರ ಕಡಲೆಬೇಳೆ ಮತ್ತು ಸ್ಪ್ರಿಂಗ್ ಆನಿಯನ್ ಇತ್ತು, ಅದನ್ನು ಕೋಸಂಬರಿ ಮಾಡಿಕೊಂಡು ಖಾರದ ಪುಡಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಮೊದಲಿಗೆ ಇಲ್ಲಿ ನಾನು ಟೀ ಮಾಡ್ಕೊಂಡು ಕುಡಿದು ಸ್ಟಾರ್ಟ್ ಮಾಡೋಣ ಅಂತ ಟೀ ಮಾಡಿಕೊಂಡೆ. ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಮಗಳದು, ಹಂಗಾಗಿ ಹೋಗಿರೋದ್ರಿಂದ ಅಲ್ಲಿಂದ ಬಂದು ಮಧ್ಯಾಹ್ನ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಮಧ್ಯಾಹ್ನ ಸಾಂಬಾರು ಮಾಡೋಕ್ಕಾಗಲಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ರು. ಹಂಗಾಗಿ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ಸಂಜೆ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಅವಳಿಗೆ ಹೋಮ್ವರ್ಕ್ ಏನೂ ಕೊಟ್ಟಿರಲಿಲ್ಲ ಇವತ್ತು, ಹಂಗಾಗಿ ಲೆಫ್ಟ್ ಹ್ಯಾಂಡಲ್ಲಿ ಬರಿತಾ ಇದ್ಲು. ಅವಳಿಗೆ ಫ್ರೆಂಡ್ಸ್ ಇದೇ ಹೇಳಬೇಕು ವಿಷಯನ. ಹೇಳ್ತಾರಲ್ವ ಕೆಲವರೆಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಬರ್ಸಿದ್ರೆ ಅವ್ರದ್ದು ಕೆಲವೊಂದು ಸಬ್ಜೆಕ್ಟ್ಸ್ ಅವ್ರಿಗೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಮೊದಲಿಂದನೇ ಟ್ರೈ ಮಾಡಿಸಿ ಫ್ರೆಂಡ್ಸ್, ನೀವು ನಿಮ್ಮ ಮಕ್ಕಳಿಗೆ ಕಲಿತಾರೆ. ತುಂಬ ಮಕ್ಕಳು ನಾವು ಕಲಿಸಿದ್ರೆ ಖಂಡಿತ ಕಲಿತಾರೆ. ನಾವು ನಮ್ಮ ಮಗಳಿಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿಸಿದ್ವಿ, ಹಾಗಾಗಿ ಅವಳು ಲೆಫ್ಟ್ ಹ್ಯಾಂಡಾಗಿ ಇವಾಗ ಆರಾಮಾಗಿ ಬರೀತಾಳೆ. ಮೊದಲಿಂದ ಅಭ್ಯಾಸ ಮಾಡಿಸಿದ್ರೆ ಖಂಡಿತ ಕಲ್ತ್ಕೊತಾರೆ, ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಅದೇ ಹೇಳ್ದಂಗೆ ಸೈಂಟಿಫಿಕಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದಾಗ ಕೆಲವೊಂದಿದ್ದು ಅವ್ರಿಗೆ ಚೆನ್ನಾಗಿ ಆಗುತ್ತೆ. ನಮಗೆ ಅದು ಅನುಭವಕ್ಕೆ ಬಂದಿದೆ. ಇನ್ನು ಇಲ್ಲ ಅವಳಿಗೆ ಹಾಗೆ ಓದಿಸ್ತಾ ಈ ಕಡೆ ಸಂಜೆ ಅಡುಗೆಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಸ್ಪ್ರಿಂಗ್ ಆನಿಯನ್ದು ಮತ್ತು ಕಡಲೆಬೇಳೆ ಕೋಸಂಬರಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಏಕೆಂದರೆ ಇದು ಜೀರ್ಣಶಕ್ತಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಇದು ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಅದನ್ನು ಮಾಡೋಣ ಅಂತ ಅವಳನ್ನ ಈ ಕಡೆ ಓದಿಸ್ಕೊಳ್ತಾ ಇದ್ದೆ. ಮಕ್ಕಳು ನಾವು ಪಕ್ಕದಲ್ಲಿದ್ರೇ ಅಲ್ವಾ ಓದೋದು, ಅವಳು ಪಕ್ಕದಲ್ಲಿರಬೇಕು ಅಂತ ಹೇಳ್ತಿರ್ತಾಳೆ ಯಾವಾಗ್ಲೂ. ಹಾಗಾಗಿ ಪಕ್ಕ ಕೂತ್ಕೊಂಡೇ ಹತ್ಲಾಗಿ ಎರಡಕ್ಕೂ ರೆಡಿ ಆಗುತ್ತೆ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಫ್ರೆಂಡ್ಸ್, ಇನ್ನೇನು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಅವಳ ಜೊತೆ ಕೂತ್ಕೊಂಡು ಇದು ಮಾಡಿಕೊಂಡೆ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ನೆನೆಸಿದ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅದರಲ್ಲಿ 1/4 ಬೌಲಷ್ಟು ಕಡಲೆಬೇಳೆ ಮತ್ತು ಒಂದು ಅರ್ಧ ಬೌಲಷ್ಟು ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ, ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕ್ವಾಂಟಿಟಿ ಅಂದರೆ ಅದು ಖಾರ ಇರುತ್ತಿಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಚಿಕ್ಕಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಕರಿಬೇವು ಎರಡನ್ನೂ ಹಾಕಬೇಕು. ಕರಿಬೇವು ಹಾಕೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಹಂಗೆ ಕರಿಬೇವನ್ನೂ ಹಾಕಿದ್ದಕ್ಕೆ ಹಸಿ ಕರಿಬೇವನ್ನೇ, ಒಗ್ಗರಣೆ ಏನು ಬೇಡ. ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಬೇಳೆ ಸ್ಪ್ರಿಂಗ್ ಆನಿಯನ್ ಕೋಸಂಬರಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಇದಕ್ಕೆ ನೀವು ದಾಳಿಂಬ್ರೆನೂ ಸಹ ಹಾಕ್ಕೊಬೋದು, ಅದು ಆಪ್ಷನಲ್ಲು. ದಾಳಿಂಬ್ರೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಏನು ದಾಳಿಂಬ್ರೆ ಹಾಕಿಲ್ಲ, ನೀವು ಬೇಕಾದರೆ ಹಾಕಿ ನೋಡಿ ಒಂದ್ಸಲ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಬೇಳೆ ಮತ್ತು ಸ್ಪ್ರಿಂಗ್ ಆನಿಯನ್ ಕೋಸಂಬರಿ ರೆಡಿ ಆಯಿತು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸಲಾಡ್ ತಿಂತಾ ಇರ್ತೀರ, ಈ ಥರ ಸಲಾಡ್ ಒಂದ್ಸಲ ಮಾಡ್ಕೊಂಡು ನೋಡಿ. ಟೇಸ್ಟ್ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ. ಇನ್ನು ಚಿತ್ರಾನ್ನಕ್ಕೆ ಅನ್ನ ಇಟ್ಟಿದ್ದೆ ಮೊದಲೇ, ರೈಸ್ ನಾನು. ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ಇಬ್ಬರಿಗೆ ಅಲ್ವಾ, ಹಾಗಾಗಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಶೇಂಗಾ, ಸ್ವಲ್ಪ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಖಾರದ ಪುಡಿ ಚಿತ್ರಾನ್ನ. ಇಲ್ಲಿ ಕರಿಬೇವು ಹಾಕಿದ್ದೀನಿ. ನಂತರ ಒಂದು ಚಿಕ್ಕದಲ್ಲಿ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಎಲ್ಲ, ಮತ್ತು ಇಲ್ಲಿ ಕೊನೆಯಲ್ಲಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಯಾವುದೂ ಹಾಕಿಲ್ಲ ಫ್ರೆಂಡ್ಸ್. ಇದು ಸಿಮ್ಮಲ್ಲೇ ಮಾಡ್ಕೊಬೇಕು. ಏಕೆಂತಂದರೆ ಅದು ಈರುಳ್ಳಿ ಬೆಂದ ಮೇಲೆ ಸಿಮ್ಮಲ್ಲಿ ಹಾಕ್ಬಿಡಿ ನೀವು ಖಾರದ ಪುಡಿ, ಉಪ್ಪು, ಸಾಂಬಾರದ ಪುಡಿ ಎಲ್ಲ, ಏಕೆಂದರೆ ಸೀದ್ಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಬ್ಯಾಚುಲರ್ಸು ಇಲ್ಲ ಸಂಜೆ ಟೈಮ್ ಏನೂ ಅಡುಗೆ ಮಾಡೋಕ್ಕಾಗಲ್ಲ, ವರ್ಕಿಂಗ್ ವುಮನ್ಸ್ ಬಂದಾಗ ಹೊರಗಡೆ ಏನೋ ತಿನ್ನೋಕ್ಕಾಗಲ್ಲ ಅಂತಂದರೆ ಬಹಳ ಈಸಿಯಾಗಿ ಒಂದು 5 ಮಿನಿಟ್ಸಲ್ಲಿ ಚಿತ್ರಾನ್ನ ಆಗೋಗ್ಬಿಡುತ್ತೆ. ರೈಸ್ ಮಾಡಿಕೊಂಡ್ರೆ ಸಾಕು. ನಂತರ ಇದಕ್ಕೆ ರೈಸ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ಖಾರದ ಪುಡಿ ಚಿತ್ರಾನ್ನ ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಲಂಚ್ ಬಾಕ್ಸ್ಗೂ ಕೊಟ್ಕಳಿಸ್ಬೋದು. ಒನ್ ಟೈಮ್ ತಿನ್ನೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ನೈಟ್ ಟೈಮ್ಗಂತೂ ಇನ್ನೂ ಚೆನ್ನಾಗಿರುತ್ತೆ ಇದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಇನ್ನು ಅಷ್ಟರಲ್ಲಿ ಟೈಮ್ ಆಗಿತ್ತು, ಅಂದರೆ ನಾವು ಸಂಜೆ ಬೇಗ ಊಟ ಮಾಡ್ಕೊಳ್ತೀವಿ. ನಮಗೆ ಹೇಳಿದರು ಡಾಕ್ಟ್ರು ಸಂಜೆ ಬೇಗ ಊಟ ಮಾಡಿರಿ ಅಂತ. ಅವಾಗ ನಾವು ತೋರಿಸಿದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು
ಅದೇ ಅಭ್ಯಾಸ ಆಯಿತು. ನಮ್ಮ ಮಗಳಿಗೂ ಚಿಕ್ಕದ್ರಿಂದನೂ ಬೇಗ ಕೊಟ್ಟು ಅಭ್ಯಾಸ ಮಾಡಿಸಿದ್ವಿ. ಹಾಗಾಗಿ ಅವಳು ರೆಡಿ ಆಗಿಲ್ಲ. ಆಲ್ರೆಡಿ 7:30 8 ಗಂಟೆ ಒಳಗಡೆ ನಮ್ಮದು ಊಟ ಮುಗಿದು ಹೋಗ್ಬಿಡ್ಬೇಕು. ಇನ್ನು ಅವಳಿಗೂ ಕೊಟ್ಟು ಜೊತೆಲಿ ನಾನು ಪಕ್ಕದಲ್ಲಿ, ಅವಳಿಗೆ ನಾವೇನು ತಿನ್ನಿಸ್ತೀವಿ, ತುಂಬ ಅಪರೂಪ. ಅವಳೇ ತಿಂತಾಳೆ. ಅಂದರೆ ನಾವು ಪಕ್ಕದಲ್ಲಿ ಕೂತ್ಕೊಂಡ್ರೆ ಆಟೋಮೆಟಿಕಲಿ ಅವಳೇ ತಿಂತಾಳೆ. ಇನ್ನು ಊಟ ಎಲ್ಲ ಮುಗಿಸಿ ಸಂಜೆ ಅವಳನ್ನ ವಾಕ್ ಮಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸೈಕಲ್ನೆಲ್ಲ ಊಟ ಎಲ್ಲ ಆದಮೇಲೆ ವಾಕ್ ಮಾಡ್ಕೊಂಡು ನನಗೆ ಅವಳನ್ನ ಸೈಕಲ್ನ ಸ್ವಲ್ಪ ಹೊತ್ತು ಓಡಿಸ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ, ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.